ಇಲ್ಲ, ನಾನು ಚಾಲೆಂಜ್ ಹಾಕಿದ್ದೆ, ಅವ್ರು ಸ್ವೀಕಾರ ಮಾಡಿದ್ರು. ಈಗ ದಾಖಲೆ ಬಿಡುಗಡೆ ಮಾಡಿದ್ದೀನಿ. ಈಗ ನಿನ್ನೆ ಬಹಳ ಸ್ಪಷ್ಟವಾಗಿ ಸದನದಲ್ಲಿ ನಾನು ಹೇಳಿದ್ದು, ಸಾವರ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಲಿಕ್ಕೆ ಸಂಚು ಮಾಡಿದ್ದು ಅಂತ. ಅವರು ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಹೌದಾ ಇಲ್ಲ? ಈಗ ದಾಖಲೆಗಳ ಬಿಡುಗಡೆ ಮಾಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತೆ ಸಾವರ್ಕರ್ ಇಂದ ಅಂತ. ಮತ್ತೆ ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದ್ರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ, ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಸಿಂಪಲ್ ಆಸ್ ದಟ್. ಆದರೆ BJP ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. BJP ಅವರು, ಮೋದಿ ಅವರು ನಾ ಖಾನೆ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ BJP ಅವರು?